ಜನತಾ ಪಾರ್ಟಿಯನ್ನ ನಮ್ಮ ಸಂಘ ಪರಿವಾರದ ವಿಚಾರಧಾರೆಯಿಂದ ಬಂದು ತುಮಕೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟುವುದಕ್ಕೆ ರಾಜ್ಯದಾದ್ಯಂತ ಓಡಾಡಿ ಪಕ್ಷವನ್ನು ಕಟ್ಟುವುದಕ್ಕೆ ಶ್ರಮವಹಿಸಿದ್ದಾರೆ. ತಿಪ್ಟೂರಿನಿಂದ MLA ಆಗೋದು ಸುಲಭದ ಕೆಲಸ ಇರಲಿಲ್ಲ. ಯಾಕೆಂದರೆ ಅತ್ಯಂತ ಹೆಚ್ಚು ಲಿಂಗಾಯತರು ಮತ್ತು ಬೇರೆ ಜಾತಿ ಇರುವಂಥ ಒಂದು ಕ್ಷೇತ್ರ ಅದು. ಆದರೂ ಕೂಡ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಅಲ್ಲಿ ಓಡಾಟವನ್ನು ಮಾಡಿ MLA ಆಗಿ ರಾಜ್ಯದಲ್ಲಿ ಮಂತ್ರಿಯಾಗಿ ಒಬ್ಬ ಅನುರಾಗಿ ನಾಯಕರಾಗಿ ಅವರು ಮೂಡಿಸಿಕೊಂಡ್ರು ಮತ್ತು ಒಳ್ಳೆಯ ಮಂತ್ರಿ ಅನ್ನುವಂಥ ಹೆಸರನ್ನು ಕೂಡ ಗಳಿಸಿಕೊಂಡ್ರು. ತನಗೆ ಕೊಟ್ಟಿರುವಂಥ ಇಲಾಖೆಯಲ್ಲಿ ಒಂದು ಬದಲಾವಣೆಯನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿದರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ. ತಿಪ್ಟೂರು ತಾಲೂಕಿನ ಮತ್ತು ತುಮಕೂರು ಜಿಲ್ಲೆಯ ನಾಯಕತ್ವಕ್ಕೆ ಒಂದು ದೊಡ್ಡ ಕೊರತೆ ಮತ್ತು ರಾಜ್ಯದ ನಾಯಕತ್ವಕ್ಕೆ ಒಂದು ದೊಡ್ಡ ಕೊರತೆ ಉಂಟಾಗಿದೆ. ನಾಗೇಶ್ ಅವರ ಕುಟುಂಬ ವರ್ಗಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಟ್ಟು ದೇವರು ಅವರಿಗೆ ಚಿರಶಾಂತಿಯನ್ನು ಕೊಟ್ಟು ಬಹಳ ದುಃಖ ಆಗಿದೆ ನಮ್ಮೆಲ್ಲರಿಗೂ. ರಾಜಕಾರಣದಲ್ಲಿ ಹಲವಾರು ವರ್ಷ ರಾಜಕಾರಣ ಮಾಡೋದು ನಾವು ಕಾಣ್ತೀವಿ. ಆದರೆ ಬಹಳ ಚಿಕ್ಕ ವಯಸ್ಸಲ್ಲಿ ರಾಜಕಾರಣಕ್ಕೆ ಚಿಕ್ಕ ವಯಸ್ಸು ಅಂತ ನಮಗೆ ಅನಿಸುತ್ತೆ. ಆ ವಯಸ್ಸಲ್ಲಿ ಅವರು ಕಳೆದ ಒಂದು 3 ವರ್ಷದಿಂದ ನೋವಿನಿಂದ ನರಳ್ತಾ ಇದ್ರು. ಆರೋಗ್ಯದ ಸಮಸ್ಯೆ ಉಂಟಾಗಿತ್ತು. ಇವತ್ತು ನಮ್ಮ ಜೊತೆ ಇಲ್ಲ. ಅದಕ್ಕಾಗಿ ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರ್ತಾ ಇದ್ದೀನಿ.